ಸುಬ್ರಹ್ಮಣ್ಯ ದೇವಾಲಯದ ಇತಿಹಾಸ. ಪರಿಚಯ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಭಗವಾನ್ ಸುಬ್ರಹ್ಮಣ್ಯ ಕಾರ್ತಿಕೇಯಗೆ ಮೀಸಲಾಗಿರುವ ಅತ್ಯಂತ ಪ್ರಸಿದ್ಧ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಶಿವ ಮತ್ತು ಪಾರ್ವತಿ ದೇವತೆಯ ಮಗ. ಇದು ಭಾರತದ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಾದ ಕುಕ್ ಸುಬ್ರಹ್ಮಣ್ಯದ ಪಶ್ಚಿಮ ಘಟ್ಟ ಸಹ್ಯಾದ್ರಿ ಬೆಟ್ಟಗಳು ನಲ್ಲಿದೆ. ಈ ದೇವಾಲಯವು ಸರ್ಪ ಆರಾಧನೆಯೊಂದಿಗಿನ ಒಡನಾಟ ಮತ್ತು ಸರ್ಪ ದೋಷ, ನಾಗದೋಷ ಅವರನ್ನು ತೆಗೆದುಹಾಕುವ ಪ್ರಬಲ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ. ಪೌರಾಣಿಕ ಮಹತ್ವ. ಹಿಂದೂ ಪುರಾಣಗಳ ಪ್ರಕಾರ ತಾರಕಾಸುರ ಮತ್ತು ಅವನ ಸಹೋದರರಾದ ಶೂರಪದ್ಮ ಮತ್ತು ಸುವಾಕ್ ಅವರನ್ನು ಕೊಂದ ನಂತರ ಭಗವಾನ್ ಸುಬ್ರಹ್ಮಣ್ಯವು ಇಂದಿನ ದೇವಾಲಯ ನಿಂತಿರುವ ಕುಮಾರ ಪಾರ್ವತನ ಕಾಡುಗಳಲ್ಲಿ ಆಶ್ರಯ ಪಡೆದರು. ಗರುಡ ಹದ್ದು ದೇವತೆ, ಶಾಪಗಳಿಂದ ಬಳಲುತ್ತಿದ್ದ ದೈವಿಕ ಸರ್ಪ ವಾಸುಕಿ ಸಹ ಇಲ್ಲಿ ಆಶ್ರಯ ಪಡೆದರು. ಭಗವಾನ್ ಸುಬ್ರಹ್ಮಣ್ಯ ವಾಸುಕಿಯನ್ನು ಆಶೀರ್ವದಿಸಿ ಈ ಸ್ಥಳದಲ್ಲಿ ಆಶ್ರಯ ಪಡೆದ ಎಲ್ಲಾ ಹಾವುಗಳನ್ನು ರಕ್ಷಿಸುವ ಭರವಸೆ ನೀಡಿದರು. ಹೀಗಾಗಿ ಶಾಪಗಳು ಮತ್ತು ದೋಷಗಳಿಂದ ತೊಂದರೆಗಳು ಪರಿಹಾರ ಪಡೆಯಲು ನಾಗ ಸರ್ಪ ಪೂಜೆಯನ್ನು ನಡೆಸುವ ಪವಿತ್ರ ಸ್ಥಳವೆಂದು ಕುಕ್ಕೆ ಸುಬ್ರಹ್ಮಣ್ಯ ಎಂದು ಪರಿಗಣಿಸಲಾಗುತ್ತದೆ. ಐತಿಹಾಸಿಕ ಹಿನ್ನೆಲೆ. ಈ ದೇವಾಲಯವು ಸ್ಕಂದ ಪುರಾಣದಂತಹ ಪ್ರಾಚೀನ ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖವನ್ನು ಕಂಡುಕೊಳ್ಳುತ್ತದೆ. ಇದು ಸರ್ಪಪೂಜೆಯಲ್ಲಿ ಅದರ ಮಹತ್ವವನ್ನು ತೋರಿಸುತ್ತದೆ. ಶ್ರೇಷ್ಠ ಭಾರತೀಯ ತತ್ವಜ್ಞಾನಿ ಆದಿ ಶಂಕರಾಚಾರ್ಯರು ಈ ದೇವಾಲಯಕ್ಕೆ ಭೇಟಿ ನೀಡಿ ಅದರ ಆಧ್ಯಾತ್ಮಿಕ ಮಹತ್ವಕ್ಕೆ ಕೊಡುಗೆ ನೀಡಿದ್ದಾರೆ ಎಂದು ನಂಬಲಾಗಿದೆ. ಈ ದೇವಾಲಯವು ಐತಿಹಾಸಿಕವಾಗಿ ಅಲುಪ ರಾಜವಂಶದಿಂದ ಪೋಷಿಸಲ್ಪಟ್ಟಿತು ಮತ್ತು ನಂತರ ವಿಜಯನಗರ ಸಾಮ್ರಾಜ್ಯದಿಂದ ಬೆಂಬಲವನ್ನು ಪಡೆಯಿತು. 11ರ ಹಿಂದಿನ ಶಾಸನಗಳು.